ಹಾಂ ಸಿ.ಎಮ್ಸ್, ಈ ಬಿಸಿಲಿಗೆ ತಡ್ಕೊಳಕ್ಕಾಗದೆ ನಾನೇ ಈ ಬಿಸಿಲಲ್ಲಿ ಯಾವುದೋ ಮನೇಲಿ ಮೂಲೆಯಲ್ಲಿ ಬಿದ್ದಿರೋ ಅಂತ ಒಂದು ಹ್ಯಾಟ್ನ ಹಾಕ್ಕೊಂಡು ಓಪನ್ ಹೈಮರ್ ಥರ ಹೋಗ್ತಾ ಇದ್ದೀನಿ ಕೆರೆ ನೋಡೋದಕ್ಕೆ. ನಾನು ನೋಡೋಕ್ಕೆ ಬಂದಿರೋ ಕೆರೆ ಯಾವುದಪ್ಪ ಅಂದರೆ ದಂಡಿಗಾನಹಳ್ಳಿಯ ಕೆರೆ. ಈ ಕೆರೆ ಫೇಮಸ್ ಏನಪ್ಪ ಅಂದರೆ 365.25 ಡೇಸ್, ವರ್ಷದ 365 ದಿನ ನೀರಿಂದ ತುಂಬಿರುತ್ತೆ. ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಈ ಒಂದು ಬೇಸಿಗೆ ಕಾಲದಲ್ಲೂ ತುಂಬ 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 ಸಖತ್ತಾಗಿದೆ ನೋಡೋದಕ್ಕೆ. ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಕೊಡುತ್ತೆ, ನೋಡ್ಬೋದು ನೀವು. ಸಿ.ಎಮ್ಸ್, ಯಾಕಪ್ಪ ಈ ದಂಡಿಗಾನಹಳ್ಳಿ ಕೆರೆ ಇಷ್ಟೊಂದು ಫೇಮಸ್ಸು ಅಂತಂದರೆ, ಈ ಸುತ್ತಲೂ ಇದಾವೆ ನೋಡಿ ಆ ಬೆಟ್ಟಗಳು. ಆ ಬೆಟ್ಟಗಳ ಮೇಲೆ ಸುರಿಯೋಂಥ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಹೆಂಗೆ ಶೇಖರಣೆ ಆಗುತ್ತಪ್ಪ ಅಂದರೆ, ಬೆಟ್ಟದ ಮೇಲೆ ಸುರಿದಂಥ ನೀರು ಚಿಕ್ಕ ಪುಟ್ಟ ಹಳ್ಳಗಳಿಂದ ಸೇರ್ಕೊಂಡು ಬಂದು, ಅಲ್ಲಿ ನೋಡಿ ಅಲ್ಲೊಂದು ಹಳ್ಳದ ಒಂದು ದೊಡ್ಡ ಹಳ್ಳ ಥರನೇ ಕಾಣ್ತಿದೆ ನಮಗೆ. ಹಳ್ಳ ಅಲ್ಲ, ನದಿ ಥರನೇ ಕಾಣ್ತಿದೆ. ಆ ಥರ ನೀರೆಲ್ಲ ಹಳ್ಳಗಳಿಂದ ಬಂದು 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 ಇಲ್ಲಿ ಶೇಖರಣೆ ಆಗಿ ಈ ಒಂದು ಕೆರೆ ನಿರ್ಮಾಣ ಆಗಿದೆ. ಈ ಕೆರೆ ಬ್ಯೂಟಿ ಏನಪ್ಪ ಅಂತಂದರೆ, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ತುಂಬಿರೋದೇ ಈ ಕೆರೆಯ ಬ್ಯೂಟಿ. ಸಿ.ಎಮ್ಸ್, ಕೆರೆ ಹತ್ರದವರೆಗೂ ಬಂದು ಕೆರೆ ಒಳಗೆ ಕಿಳಿದಂಗೆ ಹೋದರೆ ಹೆಂಗಾದರೂ ಲೋಕಲ್ ಅರ್ಸ್ ಆಗ್ತೀವಿ. ಬನ್ನಿ ಕೆರೆ ನೀರನ್ನ ಒಂದು ಸ್ವಲ್ಪ ಸ್ಪರ್ಶ ಮಾಡಿ ಹೋಗೋಣ ಮುಂದಕ್ಕೆ. ಫೈನಲಿ ಕೆರೆ ಹತ್ರಕ್ಕೆ ಬಂದಿದ್ದಾಯಿತು. ಈಗ ಕೆರೆ ನೀರನ್ನ ಸ್ಪರ್ಶ ಮಾಡೋಂಥ ಸಮಯ. ತಣ್ಣಗಿದೆ ಗುರು, ನಿಜವಾಗ್ಲು ತಂಪಾಗಿ ತಣ್ಣಗಿದೆ ನೀರು. ಸೂಪರ್. ಈ ನಮ್ಮ ಗಣೇಶ ಹಬ್ಬದ ದಿನಗಳಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮಗಳು ಈ ಕೆರೆಯಲ್ಲೇ ಮಾಡೋದು. ತುಂಬ ಆಳ ಇದೆ ಕೆರೆ, ತುಂಬ ಚೆನ್ನಾಗಿದೆ. ಮೀನುಗಳಿದ್ದಾವೆ, ಮೊಸಳೆ ಇಲ್ಲ, ಮೀನಿದೆ. ಒಂಥರ ಬ್ಯೂಟಿ, ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಕೊಡುತ್ತೆ. ಯಾಕಂದರೆ ಸುತ್ತಲೂ ಬರೀ ಬೆಟ್ಟ ಗುಡ್ಡಗಳಿಂದನೇ ತುಂಬಿರೋ ಅಂಥ ಒಂದು ಕೆರೆ. ಆ ಬೆಟ್ಟಗಳ ಮೇಲೆ ಬಿದ್ದಂಥ ನೀರೆಲ್ಲ ಬಂದು ಶೇಖರಣೆ ಆಗೋದ್ರಿಂದ ತುಂಬ ಶುಚಿಯಾಗಿದೆ, ಹಿಂಗೆ ಶುದ್ಧವಾಗಿರ್ತವೆ ನೀರು. ನಮಸ್ಕಾರ ಸಿ.ಎಮ್ಸ್. ಶ್ರೀಕಾಂತ್ ಅಲ್ಲಿದ್ದ ನೋಡಿ ಅವನು, ನಾನು ಇಲ್ಲಿದ್ದೀನಿ. ಸೂಪರ್ ಅಲ್ಲ? ಈಗ ಈ ಕೆರೆ ದಡದಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಸಮುದ್ರ ದಡದಲ್ಲಿ ನಡ್ಕೊಂಡು ಹೋಗೋ ಫೀಲ್ ಬರುತ್ತೆ. ಅಲೆಗಳೊಂದಿಲ್ಲ ಅಷ್ಟೇ, ಅಷ್ಟು ನೀಟಾಗಿದ್ದಾವೆ, ಅಷ್ಟು ನೀಟಾಗಿದೆ ಪ್ರದೇಶ. ಸೂಪರ್. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಗುರೂಜಿ ಇಲ್ಲೇ. ಬನ್ನಿ ನೀವು ಆಟ ಆಡೋಣ. ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ. ಇದನ್ನ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿ ಆಟೋಣ, ಎಂಜಾಯ್ ಮಾಡೋಣ. ಸಿ.ಎಮ್, ನೋಡಿದ್ರಲ್ವಾ ಈ ಒಂದು ನಮ್ಮ ಲೋಕಲಲ್ಲಿರೋಂಥ ದಂಡಿಗಾನಹಳ್ಳಿ ಕೆರೆ. ಈಗ ಇಲ್ಲಿಂದ ನಮ್ಮ ಇತರ ಚಿಕ್ಕಬಳ್ಳಾಪುರದ ಒಂದಷ್ಟು ಫೇಮಸ್ ಆ್ಯಂಡ್ ಹಿಡನ್ ಪ್ಲೇಸಸ್ನ ತೋರಿಸುವಂಥ ಜವಾಬ್ದಾರಿ ನಂದು. ಬನ್ನಿ ಆದಷ್ಟು ಬೇಗ ಉಳಿದಿರುವಂಥ ಪ್ರದೇಶಗಳನ್ನ ನೋಡ್ತಾ ಹೋಗೋಣ.